PMLA ಆ್ಯಕ್ಟ್ ಅವ್ರು ಮಾಡಿರೋದು ಹಾಗೆ 2018ರಲ್ಲಿ ಮೋದಿ PJP ಅವರು ತಿದ್ದುಪಡಿ ಮಾಡಿದ್ದಾರೆ. PMLA ಆ್ಯಕ್ಟಲ್ಲಿ ಅವರು ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ED ಬೇಲ್ ಕೊಡಬಾರ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೊಡಬಾರ್ದು ಅಂತ ಹೇಳಿ. ಬಟ್ ಇದೇನು ಒಂದು ಹಿಮಾಲಯದ ಪರ್ವತ ಥರ ಅಡ್ಡ ಅಲ್ಲ ಇದು. ಇಟ್ಸ್ ನಾಟ್ ಎ ಫೈನಲ್ ಥಿಂಗ್. ನಾವು ಪರಿಸ್ಥಿತಿ ಪರಿಗಣನೆಗೆ ತಗೊಂಡು ಜನಹಿತದಲ್ಲಿ ಏನು ಸೂಕ್ತ, ನ್ಯಾಯದ ದೃಷ್ಟಿಯಲ್ಲಿ ಏನು ಸೂಕ್ತ ಅದು ಮಾಡಿ ಹೈಕೋರ್ಟ್ ಖಂಡಿತ ಓವರ್ ರೈಡ್ ಮಾಡ್ಬೋದು. ಇಲ್ಲ ಒಂದು ವೇಳೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಆ ಆ್ಯಕ್ಟಲ್ಲಿ ಕೊಡೋ ಹಾಗೆ ಇಲ್ಲ ಅಂತ ಹೇಳಿದರೆ ಆ ಆ್ಯಕ್ಟೇ ತಪ್ಪು, ಕಿತ್ತಾಕಲಿ. ನನಗೆ ತಿಳಿದಿರೋ ಹಾಗೆ ಆ PMLA ಆ್ಯಕ್ಟಲ್ಲಿ ಆ ಅಮೆಂಡ್ಮೆಂಟ್ ಇದು ಸರಿಗಿಲ್ಲ ಅಂತ ಹೇಳಿ ಯಾರೋ ಒಂದು ಕೇಸ್ ಫೈಲ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಉದಾಹರಣೆಗೆ ಬೇರೆ ಆ್ಯಕ್ಟ್ UAP ಅಂತ ಇದೆ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹೇಳಿ. ಅದರಲ್ಲೂ ಇನ್ನು ತುಂಬ ಕಠೋರ, ಅದು ತುಂಬ ಕಠೋರ. ಅದು ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವೈಧಾನಿಕ ಅಂತ ಹೇಳಿ ಭಾಳ ಜನ ತಜ್ಞರು ಹೇಳಿ, ಸಾಧಾರಣ ಜನಕ್ಕೂ ಅದು ಅಸಂವೈಧಾನಿಕ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಬೇಕಾದಷ್ಟು ಅಪೀಲ್ಸ್ ಇದೆ. ಅದನ್ನ ತಕ್ಷಣ ಅವರು ಹಿಯರಿಂಗ್ ಮಾಡ್ಬೋದು, ಅದ್ರ ಬಗ್ಗೆ ತೀರ್ಮಾನ ಕೊಡ್ಬೋದು. ಒಟ್ಟಿನಲ್ಲಿ ಹೈಕೋರ್ಟ್ಗೆ ನ್ಯಾಯನ ಮನಸ್ಸಲ್ಲಿಟ್ಕೊಂಡು ಜನಹಿತನ ಮನಸ್ಸಲ್ಲಿಟ್ಕೊಂಡು ಮಾಡಬೇಕು ಅಂತ ಅನಿಸಿದ್ರೆ ಅದನ್ನ ಖಂಡಿತ ಓವರ್ ರೈಡ್ ಮಾಡ್ಬೋದು. ED ಕೇಳಲಿ, ಏನು ರೀ ಪುರಾವೆ ಇದೆ, ನೀವು ಏನು ಬೆಳಗ್ಗೆ 9ರಿಂದ 10 ಗಂಟೆ ತನಕ ನೀವು ವಿಚಾರಣೆ ಮಾಡ್ತೀರಾ, ಮಾಡಿ 10 ಗಂಟೆ ಮೇಲೆ ಅವರು ಚೀಫ್ ಮಿನಿಸ್ಟರ್ ಕೆಲಸ ಮಾಡಿಕೊಳ್ಳಿ, ಅಥವಾ ನಿಮ್ಗೆ ಅವ್ರ ಕೆಲಸನೂ ಮಾಡಿಕೊಂಡು ನೀವು ವಿಚಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಆಗೋದಿಲ್ವಾ? ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಎಲ್ಲಿ ಇಚ್ಛೆ ಇದ್ದರೆ ಆ ರೀತಿ ಸೂಕ್ತವಾಗಿ ಮಾಡ್ಬೋದು. ಸೊ ನನ್ನ ಆಸೆ, ನನ್ನ ಒಂದು ಪ್ರಾರ್ಥನೆ ಇದೆಲ್ಲ ಗಣನೆಗೆ ತಗೊಂಡು ಡೆಲ್ಲಿ ಹೈಕೋರ್ಟ್ ಅದನ್ನು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಬೇಲ್ ಮೇಲೆ ಬಿಡುಗಡೆ ಮಾಡೋದಕ್ಕಾಗಲಿ ಮಾಡ್ಬೋದು, ಅಥವಾ ಅವ್ರು ತಿಹಾರ್ ಜೈಲಲ್ಲೇ ಇಟ್ಕೋಬೇಕು ಅಂತ ಅಂದರೆ ಅಲ್ಲೇ ಈ ಒಂದು ಡಿಜಿಟಲ್ ಇಂಡಿಯಾ, ಮಾಡ್ರನ್ ICT ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇಟ್ಕೊಂಡು ಅವರು ಇರೋ ಕಡೆಯಿಂದನೇ ಅವ್ರು ಆಡಳಿತ ಮಾಡೋದಕ್ಕೆ ಖಂಡಿತ ಮಾಡ್ಬೋದು, ವ್ಯವಸ್ಥೆ ಮಾಡ್ಬೋದು. ಇಚ್ಛೆ ಬೇಕಷ್ಟೇ. ಹೈಕೋರ್ಟ್ ಇದನ್ನ ಗಣನೆಗೆ ತಗೊಂಡು ಆ ರೀತಿ ಒಂದು ವ್ಯವಸ್ಥೆ ಮಾಡುತ್ತೆ ಅಂತ ನಾನು ಆಶಿಸ್ತೀನಿ. ಮಾಡಲಿ ಅಂತ ಪ್ರಾರ್ಥನೆ, ಇಚ್ಛೆ, ದೇವರಲ್ಲಿ ಪ್ರಾರ್ಥನೆ.